ರಕ್ಷಿಸು ಭುವನೇಶ್ವರಿ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಎಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ ಎಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಎಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ ಎಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಧರೆಯೊಳಗವತರಿಸಿ 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 ನೀ ಧರೆಯು ಧರಿಸು ಅಮ್ಮ ಭೂಮಾತೆ ಹಸಿರು ಮಾಲಕರ ಡೈಲಿ ನಿಂತ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳು ನಿಂತಾರೆ ಹೇಳಿಲ್ಲ ನೀವು ಹೇಳ್ರಿ ನೀವು ಏ ಸಿದ್ದಪ್ಪ ನೆಬಸರ್ನ ಇಟ್ಟ ನೆಬಸನ್ ನಿನ್ನ ಉಡಿಯನ್ನು ಸಂತೋಷವಾಗಿ ತುಂಬುತ್ತಿರುವೆ ತಾಯಿ ಯಾಕಂದ್ರೆ ನಾನೊಬ್ಬಳು ರೈತನ ಹೆಂಡತಿ ರೈತನೇ ರಾಷ್ಟ್ರದ ಸಂಪತ್ತೆಂದು ಹೆಸರುವಾಸಿಯಾದ ನನ್ನ ಪತಿ ಮೈದುನರ ಬಾಳಿಗೆ ಬೆಳಕಾಗಿ ನಿಂತು ನಮ್ಮನ್ನು ಉದ್ಧಾರ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ ನಿನ್ನನ್ನೇ ಕೂಡಿದೆ ಜಾನಕಿ ಜಾನಕಿ ಪೂಜೆ ಆಯ್ತೇನೆ ಮುಗೀತು ಬನ್ನಿ ಸ್ವಾಮಿ ಹಸಿರು ತುಂಬಿ ನಿಂತಿರೋ ಈ ತಾಯಿಗೆ ಈ ವರ್ಷ ಚೆನ್ನಾಗಿ ಫಸಲು ಕೊಡು ಅಂತ ನೀವು ಕೂಡ ನಮಸ್ಕರಿಸಿ ಬೇಡಿಕೊಳ್ಳಿ ಆಯ್ತು ಜಾನಕಿ ಅಮ್ಮ ಭೂಮಿ ತಾಯಿ ನಿನ್ನನ್ನು ನಂಬಿಕೊಂಡು ನಿನ್ನ ಅಂಗಳದಲ್ಲಿ ದುಡಿಯುತ್ತಿರುವ ಈ ಮಣ್ಣಿನ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ ನಿನ್ನದು ಹಿಂದೆ 4 ವರ್ಷದಿಂದ ಸರಿಯಾಗಿ ಮಳೆ ಬರದಿದ್ದರಿಂದ ಬೆಳೆ ಬರಲಾರದೆ ದಿನವಿಡೀ ರೈತನ ಆತ್ಮಹತ್ಯೆ ಹೆಚ್ಚಾಗುತ್ತಿವೆ ಹೀಗೆ ಇದೇ ರೀತಿ ಮುಂದುವರಿದರೆ ನಮ್ಮಂತ ಬಡ ರೈತರು ಬದುಕುವುದಾದರೂ ಹೇಗೆ ಹೇಳು ತಾಯಿ ಹೇಳು ಅಮ್ಮ ಭೂಮಾತೆ ಈ ವರ್ಷ ನನ್ನ ಪತಿದೇವರು ಮೈ ತುಂಬ ಸಾಲ ಮಾಡಿಕೊಂಡು ಬೀಜ ಗೊಬ್ಬರ ತಂದು ನೀನು ಉಡಿ ತುಂಬಿದ್ದಾರೆ. ಆ ತುಂಬಿದ ಉಡಿಯನ್ನು ಚಿನ್ನದ ರಾಶಿಯನ್ನಾಗಿ ಮಾಡಿ
ನಮ್ಮನ್ನು ಸಾಲದ ಬಾಧೆಯಿಂದ ಪಾರು ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಜಾನಕಿ, ಸಾಲದ ಬಾಧೆಯಿಂದ ಬಳಲುತ್ತಿರುವವನು ನಾನೊಬ್ಬನೇ ಎಂದು ತಿಳಿದಿರುವೆಯಾ? ಇಲ್ಲ ಜಾನಕಿ, ಇಲ್ಲ. ಈ ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬ ರೈತನಿಗೂ ನೆಮ್ಮದಿ ಇಲ್ಲದಂತಾಗಿದೆ. ನಾವೆಲ್ಲರೂ ಈ ಮಣ್ಣನ್ನೇ ನಂಬಿಕೊಂಡು ಬದುಕುತ್ತಿರುವ ರೈತರು. ಚಳಿ ಮಳಿ ಬಿಸಿಲು ಎನ್ನದೆ ಕೆಸರಿನಲ್ಲಿ ದುಡಿಯುವ ನಮಗೆ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದಂತಾಗಿದೆ. ಹೀಗಿರುವಾಗ ಯಾರ ಎದುರಿಗೆ ಹೇಳಬೇಕು ಈ ರೈತನ ಕೆಲಸ? ಯಾರಿಗೆ ಬೇಕು ಈ ಹಾಳಾದ ವನವಾಸ? ಹೇಳು ಜಾನಕಿ, ಹೇಳು. ಯಾಕ್ರಿ ಹಾಗಂತೀರ? ಈ ದೇಶಕ್ಕೆ ಅನ್ನ ಹಾಕುವ ಈ ರೈತನಿಗೆ ಹೀಗಾಗಿದೆ ಅಂದ್ರೆ ನೋಡಿಕೊಂಡು ಸುಮ್ಮನೆ ಇರುವುದೇ ಈ ನಮ್ಮ ಸರ್ಕಾರ. ಸರ್ಕಾರ 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 ಯಾರಿಗೆ ಬೇಕು ಈ ಹಾಳು ಸರ್ಕಾರ? ರೈತ ಕಷ್ಟಪಟ್ಟು ಹೊಲವನ್ನು ಹೂಳಿ ಸಿದ್ಧ ಮಾಡಿಕೊಂಡು ಸರ್ಕಾರಿ ಗೊಬ್ಬರವನ್ನು ಕೇಳಲಿಕ್ಕೆ ಹೋದರೆ ಖಾದಿ ದರ್ಬಾರದಿಂದ ಕಾಕಿ ಗೋಲಿಬಾರ್ ನಡೆದು ಈ ರೈತನನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಿಬಿಡುತ್ತದೆ ಕೆಟ್ಟ ಸರ್ಕಾರ. ಈ ಸರ್ಕಾರಕ್ಕೆ ನಿಜವಾಗಲು ರೈತನ ಮೇಲೆ ಕರುಣೆ ಇರುವುದಾದರೆ ಅವರು ಕೊಡುವ ಸರ್ಕಾರಿ ಗೊಬ್ಬರಗಳಿಗೆ ಕಲ್ಲು ಮಣ್ಣು ಮಿಶ್ರಣ ಮಾಡುವುದನ್ನು ನಿಲ್ಲಿಸಲಿ. ಅದೇ ರೀತಿ ರೈತ ಕಷ್ಟಪಟ್ಟು ಬೆಳೆದ ಕಬ್ಬಿಗಳಿಗೆ ಫ್ಯಾಕ್ಟರಿಯಲ್ಲಿ ಸರಿಯಾದ ಬೆಲೆ ಕೊಟ್ಟು ಕೊಂಡುಕೊಳ್ಳಲಿ. ಹೀಗೆ ಮಾಡಿದರೆ ಮುಂದೆ ಸಾಯುವಂತ ನಮ್ಮಂತ ಬಡ ರೈತರನ್ನು ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮ್ಮ ತಮ್ಮ ಸೀಟಿಗಾಗಿ ಹೊಡೆದಾಡಿ ಆ ದೇವರ ಮೇಲೆ ಹಾನಿ ಮಾಡಲು ಸಿದ್ಧವಾಗಿ ನಿಂತಿರುವಂತ ಕೆಟ್ಟ ಸರ್ಕಾರ ನಮಗೆ ಬೇಡ ಜಾನಕಿ, ಬೇಡ. ಹೋಗ್ಲಿ ಬಿಡಿ, ಈ ರಾಜಕೀಯ ಬಗ್ಗೆ ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳುತ್ತಿರುವಿರಿ? ಈ ಭೂಮಾಮತ್ತೆ ಒಮ್ಮೆ ಮನಸ್ಸು ಮಾಡಿ ಕಣ್ಬಿಟ್ರೆ ಸಾಕು, ಈ ರೈತರನ್ನು ಈ ತಾಯಿ ಎಂದಿಗೂ ಕೈ ಬಿಡುವುದಿಲ್ಲ. ಜಾನಕಿ, ನಾನು ಅದೇ ನಂಬಿಕೆ ಇಟ್ಟುಕೊಂಡೆವು ಈ ಮಣ್ಣಿನಲ್ಲಿ ದುಡಿಯುತ್ತಿದ್ದೇನೆ. ಮುಂದೆ ಏನು ಯಾವಾಗ ಕೈ ಹಿಡಿದು ಕಾಪಾಡುತ್ತಾಳೋ ಕಾದು ನೋಡಬೇಕಿದೆ ಆ ತಾಯಿ. ಅಲ್ರಿ, ನಮ್ಮ ಮೈಲಾರಿ ಇನ್ನೂ ಬರಲೇ ಇಲ್ಲ ನೋಡ್ರಿ. ಬರುತ್ತಾನೆ ಬಿಡು ಜಾನಕಿ, ಇಲ್ಲೇ ಹೊಲದಲ್ಲಿ ಕುಂಟಿ ಹೊಡೆಯುತ್ತಿದ್ದಾನೆ. ಎತ್ತುಗಳನ್ನು ಕಟ್ಟಿ ಬಾ ಎಂದು ನಾನೇ ಹೇಳಿ ಬಂದಿದ್ದೇನೆ. ನೀವ್ಯಾಕ್ರಿ ನನಗೆ ಹಿಂಗೆ ನೋಡಕತ್ತೀರಿ? ಜಾನಕಿ, ಇಂದು ಈ ಸೀರೆಯಲ್ಲೇ ನೀ ಅದೆಷ್ಟು ಮುದ್ದಾಗಿ ಕಾಣುತ್ತಿರುವೆ ಗೊತ್ತಾ? ಆ ಬೇಲೂರು ಶಿಲೆ ಬಾಲಿಕೆ ಅಂತಿರುವ ನಿನಗೆ ದೃಷ್ಟಿ ತೆಗೆಯುತ್ತೇನೆ ತಾಳು. ಅಲ್ಲ ನಿಂತ್ಕೋರಿ, ನಿಮ್ಮ ಆಸೆ ಏನತ್ ನನಗೆ ಗೊತ್ತೈತಿ, ಅಲ್ಲಿ ನಿಂದ್ರಿ ನೀವು. ನನ್ನೊಲವೇಣಿಬ ನನ್ನ ಚೆಲುವೆ ಬಳಿಬಾ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಲ ಸನಿಹಕ್ಕೆ. ಓ ಗೆಳತಿ ನನ್ನ ಬಡತಿ, ಓ ಗೆಳತಿ ನನ್ನ ಬಡತಿ, ನನ್ನ ಬಾಡಿಗೆ ಬೆಳಕಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀನು ನೀನು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ
ನನ್ನ ಸನಿಹಕ್ಕೆ ಓ ಗೆಳೆಯ ನಮ್ಮ ಒಡೆಯ, ಓ ಗೆಳೆಯ ನಮ್ಮ ಒಡೆಯ, ನನ್ನ ದಾರಿಗೆ ಬೆಳಗಾದಿನಿ ನನ್ನ ಉಸಿರಿಗೆ ಉಸಿರಾದಿನಿ ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರನ ಸನಿಯಾಗಿ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರನ ಸನಿಯಾಗಿ ಕನಸಿಲ್ಲವು ನಿನಸಾಯಿತು ನೀ ಬಂದಿ ಬಾಳೆಲ್ಲ ಬೆಳಗಾಯಿತು ಕನಸಿಲ್ಲವು ನಿನಸಾಯಿತು ನೀ ಬಂದಿ ಬಾಳೆಲ್ಲ ಬೆಳಗಾಯಿತು ಬಾಚಲಿವೆ ನನ್ನಲವೇ ಬಳಿಬಾರಣಿ ಬಳಿಬಾರಣಿ ಬಳಿ ಬಂದು ಸಿಹಿ ಮುತ್ತು ನೀಡು ಚಿನ್ನ ಏ ಚಿನ್ನ ಏನ್ರಿ? ನಿನ್ ಮುಖ ನೋಡ್ತಾ ಇದ್ರೆ ಹಾ, ಯಾವಾಗಲೂ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ನೋಡ್ತಾ ಇರ್ಬೇಕನ್ಸುತ್ತಾ? ಮತ್ತೆ ಎಲ್ಲೆಲ್ಲೂ ಯಾಕೆ ನೋಡ್ತೀರಿ? ನನ್ನ ನೋಡ್ರಿ. ನೀವು ಆ ಕಡೆ ಎಲ್ಲ ನೋಡಕ್ ಹೋಗ್ಬೇಡ್ರಿ. ಮತ್ತೆ ನನ್ನ ನೋಡ್ಬೇಕನ್ಸಕತ್ತೈತಿ ನಿಮಗೆ? ಮತ್ತೆ ನನ್ನ ಮುಖನ ನೋಡ್ರಿ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರು ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರು ನನ್ನ ಸನಿಹಕ್ಕೆ ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ಹೀಗೆ ಹಾಡುವ ಆಸೆ ಇನ್ನು ನಿನ್ನ ಸೀರಿದ ಹಾಗೆ ನನ್ನ ಎದುರಲ್ಲಿ ಇನ್ನು ಏನು ಗೀಳಿದ ಹಾಗೆ ಅಂತರಾಳದಲ್ಲಿ ನೀನು ನೂರು ನೆನಪು ನನಗೆ ನಿನ್ನ ಮಾತಿನಲ್ಲಿ ವಾಣಲ್ಲ ಹೊಸದ ಹೊಸದ ನನಗೆ ನೀನು ಆತರವು ಏನು ಕಾತರ ಏನು ಮಾಡಲೀಗ ಅನುರಾಗದ ಹೊಸ ಆನಂದವು ಓ, ಬಹು ಜನ್ಮದ ನಮ್ಮ ಅನುಬಂಧವು ಹೂವಾಗಿ ತನು ಹೂವಾಗಿ ಜೇನಾಗಿ ಮನ ಜೇನಾಗಿ ಜೀವಗಳ ಭಾವನೆಯೇ ಇದು ತಾನಾಗಿ ಜೀವಗಳ ಭಾವನೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಲಾ 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 ಲಾ. ಗಡ 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 ಗುಡು 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 ಮೈಲಾರಿ ಮೈಲಾರಿ ಗಡ 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 ಗುಡು 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 ಮೈಲಾರಿ ಮೈಲಾರಿ ನಾನೇ ದೇವರಿಗೆ ಅಣ್ಣ ಅತ್ತಿಗೆ ಬಾ ಮೈಲಾರಿ, ಎತ್ತುಗಳನ್ನು ಕಟ್ಟಿ ಬಂದೆ ತಾನೆ.
ಹೌದಣ್ಣ, ಎತ್ತುಗಳನ್ನು ಮರಕ್ಕೆ ಕಟ್ಟಿ ಹುಲ್ಲನ್ನು ಹಾಕಿ ಬಂದಿದ್ದೇನಣ್ಣ, ಹಾಕಿ ಬಂದಿದ್ದೇನೆ. ಹಾಗಾದ್ರೆ ನಡೆಯಪ್ಪ, ನೀನು ಕೂಡ ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳುವಂತೆ. ಅತ್ತಿಗೆ ಕೈಗಳು ಸ್ವಲ್ಪ ಕೈ ಕೆಸರ ಇವೆ, ನೀರನ್ನಾದ್ರೂ ಹಾಕುವೆ, ಮಾತಿಗೆ ನೀರನ್ನಾದ್ರೂ ಹಾಕುವೆ. ಹಾಕ್ತೀನಿ ಬಾರಪ್ಪ. ಅಣ್ಣ, ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಎದ್ದೇಳಪ್ಪ, ಎದ್ದೇಳು. ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಮೈಲಾರಿ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ, ನೀನು ನಮ್ಮ ಹಾಗೆ ಹೊಲ ಗದ್ದೆಗಳಲ್ಲಿ ದುಡಿಯೋದು ಬೇಡ. ಒಂದು ನಮ್ಮ ಮಾತ ಕೇಳ್ತಿಲ್ವಲ್ಲ ನೀನು? ಹಾ, ಅದು ಸರಿ. ಮೊನ್ನೆ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದೆಯಲ್ಲ, ಆ ಕೆಲಸಕ್ಕಾದ್ರೂ ಹೋಗಬಾರ್ದೆ? ಅಣ್ಣ, ನಾನು ಪೊಲೀಸ್ ಅರ್ಜಿ ಹಾಕಿದ್ದು ನಿನ್ನ ಮನಸ್ಸಿಗೆ ಮಾತ್ರ, ನಿನ್ನ ಮನಸ್ಸಿಗೆ ಮಾತ್ರ. ಆದ್ರೆ ನನ್ನ ಒಳ್ಳೆಯದಕ್ಕಲ್ಲ, ನನ್ನ ಒಳ್ಳೆಯದಕ್ಕಲ್ಲ ಅಣ್ಣ. ನಾನು ನಿನ್ನಂತೆ ಬಡವನಾಗಬೇಕಂದು ನಾನು ತಿಳಿದುಕೊಂಡಿಲ್ಲ ಅಣ್ಣ. ಒಂದೇ ಮಾತು ಹೇಳುತ್ತೇನೆ ಕೇಳುತ್ತಾನ, ಒಂದೇ ಮಾತು ಹೇಳುತ್ತಿ ಕೇಳು. ಇಷ್ಟು ನೀನು ಮಾತು ಹೇಳಿದ್ದು ಬೇಗನೆ ಮರೆತು ಬಿಟ್ಟಿಯನ್ನ, ಮರೆತು ಬಿಟ್ಟಿಯ ಅಣ್ಣ. ಒಬ್ಬರ ಕೈ ಕೆಳಗೆ ಕೆಲಸ ಮಾಡಿದರೆ ಅದು ನಿನಗೆ ಒಳ್ಳೆಯದಾಗುವುದಿಲ್ಲ. ಭೂಮಿಯಲ್ಲಿ ದುಡಿದರೆ ಬಂಗಾರವನ್ನು ಬೆಳೆಯಬಹುದೆಂದು ಎಷ್ಟು ಬೇಗ ಮರೆತು ಬಿಟ್ಟಿಯನ್ನ, ಮರೆತು ಬಿಟ್ಟೆಯ ಅಣ್ಣ. ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗಬಹುದು. ಅದು ತುಂಬಾ ಸುಲಭ ಅಣ್ಣ, ತುಂಬಾ ಸುಲಭ. ಅದರಂತೆ ನಾವು ಆದರೆ ಈ ಕೃಷಿ ಕೆಲಸ ಮಾಡೋರು ಯಾರನ್ನ, ಯಾರು ಅಣ್ಣ? ಎಂತ ದೊಡ್ಡ ಶ್ರೀಮಂತರೇ ಆಗಿರಲಿ, ಎಂತ ಅರಮನೆಯಲ್ಲಿ ಕುಂತು ಮಹಾರಾಜನೇ ಆಗಿರಲಿ, ದೊಡ್ಡ ದೊಡ್ಡ ಕಾರಿನಲ್ಲಿ ಅದರು ಇವರಿಗೆ ಅನ್ನ ಕೊಟ್ಟು ಸಾಕುವ ನಮ್ಮಂತ ಬಡ ರೈತರೇ ಎಂದು ಕೈ ಎತ್ತಿ ಹೇಳುತ್ತೇನೆ, ನಾ ಕೈ ಎತ್ತಿ ಹೇಳುತ್ತೇನೆ. ನಿಜವಿದೆ ತಮ್ಮ, ನೀ ಹೇಳುವ ಮಾತು ನಿಜವಿದೆ. ಇಡೀ ದೇಶಕ್ಕೆ ಅನ್ನ ಹಾಕುವ ಈ ರೈತನಿಗೆ ತಿನ್ನಲಿಕ್ಕೆ ಒಂದು ತುತ್ತು ಅನ್ನವಿಲ್ಲವಂದಾಗ ಯಾರಿಗೆ ಹೇಳಬೇಕು ಈ ರೈತನ ಗೋಳಿನ ಕಥೆಯನ್ನು? ಅಣ್ಣ, ಎಂತ ದೊಡ್ಡ ರಾಜಕೀಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ಹಣವನ್ನು ಸಂಪಾದಿಸಿಕೊಂಡರು ಒಟ್ಟಿಗೆ ತಿನ್ನುವುದು ನೋಟುಗಳನ್ನಲ್ಲ, ನೋಟುಗಳನ್ನಲ್ಲ ಅಣ್ಣ. ನಮ್ಮಂತ ಬಡ ರೈತರು ಹಾಕುವ ಅನ್ನವನ್ನು ಮಾತ್ರ ಮರಿಬೇಡ ಅಣ್ಣ. ಇಡೀ ನಮ್ಮ ರಾಜ್ಯಕ್ಕೆ ನಮ್ಮಂತ ರೈತರು ಅನ್ನವನ್ನು ಹಾಕುತ್ತಿರುವಾಗ ನೀನೇಕೆ ಅಷ್ಟನ್ನು ಎತ್ತೆ ಪಟ್ಟುಕೊಳ್ತೇನೆ ಅಣ್ಣ? ಅಷ್ಟೊಂದು ಏಕೆ ಎತ್ತೆ ಪಟ್ಟುಕೊಳ್ತೀಯ? ಹೌದಪ್ಪ, ಈ ರಾಜಕೀಯ ವ್ಯಕ್ತಿಗಳು 5 ವರ್ಷಕ್ಕೊಮ್ಮೆ ನಮ್ಮ ಮನೆಯವರೆಗೂ ಬಂದು ಕೈ ಮುಗಿದು ಓಟ್ ಕೇಳುತ್ತಾರೆ. ಅದೇ ಆರಿಸಿ ಬಂದಮೇಲೆ ನಮ್ಮ ಸಮಸ್ಯೆಯನ್ನು ಕೇಳುವುದಕ್ಕೆ ಮನೆಯವರೆಗೂ ಯಾಕಪ್ಪ ಬರುವುದಿಲ್ಲ? ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದೆ ಅತ್ತಿಗೆಮ್ಮ, ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದೆ. ಅದಕ್ಕೆ ಸರಿಯಾದ ಉತ್ತರವನ್ನು ಈಗ ಹೇಳುತ್ತೀನಿ ಕೇಳು ಅತ್ತಿಗೆಮ್ಮ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರುವುದು ಒಬ್ಬರು ಮಾತ್ರ. ಅದಕ್ಕೆ ಹಳ್ಳಿಗಳು ಸಾವಿರಾರು ಹಳ್ಳಿಗಳಿಗೆ ಪ್ರತಿಯೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಭೇಟಿ ನೀಡಲಾಗುವುದಿಲ್ಲ ಎಂದು ತಿಳಿದುಕೊಂಡು ಪ್ರತಿಯೊಂದು ಹಳ್ಳಿಗೆ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಿ ಅವರಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡಿ ನೋಡಿಕೊಳ್ಳುತ್ತೇವೆ. ಅತ್ತಿಗೆ ಇವರೆಲ್ಲರಿಗೂ
ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿಯನ್ನಾಗಿ ಮಾಡಿ ಇವರ ಮೇಲಾಧಿಕಾರಿ ಆಗಿ MLA MP ಅಂತ ಇರುತ್ತಾರೆ. ಅತ್ತಿಗೆ ಇವರು ಸರಿಯಾದ ಕೆಲಸ ಮಾಡಿದ್ದಾರೋ ಇಲ್ಲವೆಂದು ತಿಳಿದುಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಂದು MLA MP ಬಂದು ಪ್ರತಿಯೊಂದು ಹಳ್ಳಿಗೆ ಸರಿಯಾದ ಸೌಲಭ್ಯ ನೀಡಿದ್ದಾರೋ ಇಲ್ಲವೆಂದು ತಿಳಿದುಕೊಂಡರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೂ ಸಾರ್ಥಕವಾಗುತ್ತದೆ. ಇಲ್ಲವಾದರೆ ನಮ್ಮಂತ ಬಡ ರೈತರ ರಕ್ತ ಹೀರುವ ನರ ರಾಕ್ಷಸರು ಎಂದು ತಿಳಿದುಕೊಳ್ಳುತ್ತೇನೆ. ಅತ್ತಿಗೆ ನರ ರಾಕ್ಷಸರು ಎಂದು ತಿಳಿದುಕೊಳ್ಳುತ್ತೇನೆ. ಸಾರ್ಥಕವಾಯಿತು ತಮ್ಮ, ಸಾರ್ಥಕವಾಯಿತು. ಈ ರೈತನ ತಮ್ಮನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಈ ನಮ್ಮ ಪ್ರತಿ ನಾಡಿನಲ್ಲಿ ಹಳ್ಳಿಗಳಲ್ಲಿ ನಿನ್ನಂಥ ವೀರ ರೈತರು ಸಿಡಿದೆದ್ದರೆ ಸಿಡಿಲು ಬಡಿದ ಹಾಗೆ ಮುದುಡಿಕೊಳ್ಳುತ್ತದೆ ಕೆಟ್ಟ ಸರ್ಕಾರ. ಇನ್ನು ಮುಂದೆ ರೈತನ ಉಸಿರು ದೇಶಕ್ಕೆ ಹಸಿರು ಎನ್ನುವುದು ಅವರಿಗೆ ಅರ್ಥವಾದರೆ ಇನ್ನು ಮುಂದೆ ಸರಿಯಾಗಿ ಅವರಿಗೆ ನೀರಾವರಿ ಯೋಜನೆಯನ್ನು ಹಮ್ಮಿಕೊಂಡು ವಿದ್ಯುತ್ ಮೌಲ್ಯವನ್ನು ಕಡಿಮೆ ಮಾಡಿ ಸರಿಯಾದ ಬೆಲೆಗೆ ಬೀಜ ಗೊಬ್ಬರಗಳನ್ನು ಕೊಡಮಾಡಲೆಂದು ಆ ಮುಖ್ಯಮಂತ್ರಿಗಳ ಪರವಾಗಿ ಆ ಸೋಮೇಶ್ವರನಲ್ಲಿ ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ. ತುಂಬಾ ಹೊತ್ತಾಯ್ತು, ನಡೀರಿ ಕೈಕಾಲು ಮುಖ ತೊಳೆದುಕೊಂಡು. ಅತ್ತಿಗೆ ಹೋಗೋಣ. ಹೋಗುವ ಮುನ್ನ ಸಂತೋಷಕ್ಕಾಗಿ ಒಂದು ಹಾಡನ್ನಾದ್ರೂ ಹಾಡಬಾರ್ದು. ಅಯ್ಯೋ ನನ್ನ ಕಂದ, ನೀನ್ ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ ಆಗುತ್ತೇನಪ್ಪ? ನೀನ್ ಹೇಳಿದಂತೆ ಆಗ್ಲಿ. ಬಾ ಅತ್ತಿಗೆ ಬಾ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅತ್ತಿಗೆಯೇ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸಿವೆ ನಾನೀ ದಿನ ಲ 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 ಲ. ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಅಣ್ಣಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸಿವೆ ನಾನೀ ದಿನ ಹಾರೈಸಿವೆ ನಾನೀ ದಿನ. ಎಂದೆಂದೇ ಬಾಳಲಿಗೆ ಆನಂದ ತುಂಬಿರಲೆಂದು ಮೈದುನ ನಿನ್ನ ಬಾಳು ಬಂಗಾರವಾಗಲೆಂದು ಮೈದುನ ನಿನ್ನ ಬಾಳು ಬಂಗಾರವಾಗಲೆಂದು ಹೂವರೈಸಿವಿ ನಾನೇ ದಿನ ಹೂವರೈಸಿವಿ ನಾನೇ ದಿನ. ನಿನಗೊಂದು ಸರಿ ಜೋಡಿ ಬೇಕೇನು ಹೇಳು ನಿನಗಂತೆ ಸರಿ ಜೋಡಿ ಬೇಕೇನು ಹೇಳು ಬೇಕೇನೆ ಮುತ್ತಿನ ಸರವು ಬೇಕೇನೆ ಬಂದದ ಸರವು ಬೇಕೇನೆ ಮುತ್ತಿನ ಸರವು ಬೇಕೇನೆ ಬಂದದ ಸರವು ನಾನೇನ ನೀಡುವುದಿಲ್ಲ ನೀರೇನು ಕೇಳುವುದಿಲ್ಲ ನಾನೇನ ನೀಡುವುದಿಲ್ಲ
ನೋಡಿರೆ ನಾ ಕೇಳಬಹುದು ಹಾಯಾಗಿದೆ ನಮ್ಮ ಬದುಕಲಿ ಸುಖವಾಗಿದೆ ನಮ್ಮ ಬಾಳಲಿ ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಅತ್ತಿಗೆಯೇ ನಿನ್ನ ಬಾಳು ಬಂಗಾರವಾಗಲೆಂದು ಅಣ್ಣಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸಿವೆ ನಾನೀ ದಿನ ಹಾರೈಸಿವೆ ನಾನೀ ದಿನ ಲಾ 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 ಲಾ. ಬರ್ತೀಯನಪ್ಪ ಈಗಾರ ಊಟಕ್ಕ? ಆಯ್ತಾ ಮಾತಿಗೆ ನಿನ್ನ ಮನಸ್ಸಿಗೆ ಸಮಾನ ಆದರೆ ನನಗೂ ಮನಸ್ಸಿಗೆ ಸಮಾಧಾನದ ಹಂಗಲ್ಲವೇ ಅತ್ತಿಗೆ? ನನ್ನ ತಾಯಿ ಇದ್ದಂಗೆ ಆಗಿ ನನ್ನ ಮನಸ್ಸನ್ನು ಸಂತೋಷ ಪಡಿಸಿದ್ರೆ ನನಗಷ್ಟೇ ಸಾಕಲ್ಲವೇ ಅತ್ತಿಗೆ? ಅಷ್ಟೇ ಸಾಕಲ್ಲವೇ? ಆಯ್ತಪ್ಪ, ಆದಷ್ಟು ಲಗು ನಿನಗೊಂದು ಹುಡುಗಿನ ಹುಡುಕಿ ಮೊದಲು ಮದುವೆ ಮಾಡೋನು. ಯಾಕ ಭಾಳ ಉಡಾಳಾಗಕತ್ತೀನಿ. ಹಂಗಲ್ಲ ಅತ್ತಿಗೆ, ಮದುವೆ ಆದರೂ ಕೂಡ ಅದು ನನಗೆ ಸಂತೋಷ ಆಗುತ್ತಿಲ್ಲ. ಅದೇ ಮದುವೆಯನ್ನು ಮಾಡಿಕೊಂಡು ಇನ್ನೊಂದು ನೋಡಬೇಕಂತ ವಿಚಾರ ಮಾಡಿದ್ದೇನೆ. ಮದ್ವಿ ಮಾಡ್ಕೊಂಡ ಇನ್ನೊಂದು ನೋಡ್ಬೇಕಂತ ವಿಚಾರ ಮಾಡಿದ್ದೀನಿ. ಏ ಮೊದ್ಲ ನೀ ನೋಡ್ತೀಯ, ಆಮೇಲೆ ನಿಮ್ಮ ಇನ್ನೊಂದು ನೋಡಿದ್ರೆ ನಾ ಏನ್ ಮಾಡ್ಲಿಯಪ್ಪ? ಬಾ ಊಟ ಮಾಡಂತೆ. ಅತ್ತಿಗೆ